ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಮಗು ಮನೆಗೆ ಬಂದು ಬಾಯಾರಟ ಮಾಡ್ತಿತ್ತಂತ. ತಾಜ್ ಮಹಲಿನ ಹುಬ್ಬಳ್ಳಿ ಅಂತ ಅವ್ರ ಅಪ್ಪ ಕೇಳಿ ಸಿಟ್ಟು ಬಂತು. ಯಾರು ಕಲಿಸ್ಯಾರ ನಿನಗಿದನ್ನು? ನಮ್ಮ ಟೀಚರ್ ಕಲಿಸ್ಯಾರ. ಏನು ಕಲಿಸ್ಯಾರ? ತಾಜ್ ಮಹಲಿನ ಹುಬ್ಬಳ್ಳಿ ಅಂತ. ಅವನಿಗೆ ಸಿಟ್ಟು ಬಂತು. ಅವ್ರ ಮಾಸ್ತರು ಸೀದಾ ಅಪ್ಪ ಸಾಲಿಗೆ ಹೋದ. ಅಲ್ಲ, ಏನಾರ ಕಲ್ಸಕ್ಕೆ ಬರ್ತೈತೇನು ನಿಮಗೆ? ಏನು ಕಲಿಸಿಡಿ? ಅಲ್ಲ, ನನ್ನ ಮಗ ಬಂದು ದಿವಸ ಬಾಯ್ಪಾಟ್ ಮಾಡಾಕತ್ತಾನ. ತಾಜ್ ಮಹಲಿನ ಹುಬ್ಬಳ್ಳಿ ಅಂತ ಬಾಯ್ಪಾಟ್ ಮಾಡಾಕತ್ತಾನ. ಅಲ್ಲ, ನಾವೇನು ತಪ್ಪು ಕಲಿಸಿವೇನು? ಅಲ್ಲ, ಗೊತ್ತೈತೆ ನಿಮಗೇನು ತಾಜ್ ಮಹಲ್ ಎಲ್ಲೈತೆ ಅಂತ? ಅಲ್ಲ, ಇವತ್ತೊಂದು ದಿವಸ ಅವ ತಪ್ಪು ಹೇಳ್ಯಾನ. ತಾಜ್ ಮಹಲ್ ಎಲ್ಲೈತಿ ಅಂದ್ರೆ ತಾಜ್ ಮಹಲಿನ ಹುಬ್ಬಳ್ಳಿ ಅಂತ ಹೇಳ್ಯಾನ. ಅದಕ್ಕೆ ಬಂದೆಪ್ಪ. ಸಾಲಿಗೆ ಫೀಸ್ ಕಟ್ಟಂತ 10 ಸಲ ಫೋನ್ ಮಾಡಿ ಬಂದಿಲ್ಲ. ನೀ ಫೀಸ್ ಕಟ್ಟ ಮಟ್ಟ ತಾಜ್ ಮಹಲ್ ಹುಬ್ಬಳ್ಳಿಯಾಗ ಇರ್ತೈತಿ, ಕಟ್ಟಿಂದ ಆಗ್ರಕ್ಕೆ ಹೋಗುತ್ತಂದ ನಾವು. ನೀ ಫೀಸ್ ಕಟ್ಟಿದ ಮೇಲೆ ಆಗ್ರಕ್ಕೆ ಇರಲಿಲ್ಲ ಅಂದ್ರೆ ಹುಬ್ಬಳ್ಳಿಯಾಗ ಇರ್ತೈತೆ. ಅದು ಜೀವನ ಇದೊಂದು ಪಾಠಶಾಲೆ ಐತಿ, ಕಲಿಸ್ತೈತಿ. ಜೀವನದಲ್ಲಿ ಸೋಲು ಬರ್ತದೆ, ಬಡತನ ಬರ್ತವೆ, ನಿರಾಶೆಗಳು ಬರ್ತವೆ, ನಿಂದೆಗಳು ಬರ್ತವೆ, ವೈರಿಗಳ ಚುಚ್ಚು ಮಾತುಗಳು ಬರ್ತವೆ. ಇದೆಲ್ಲವನ್ನು ಮೀರಿ ಬದುಕುವುದನ್ನು ಪುಸ್ತಕ ಓದಿ ಕಲೀಲಿಕ್ಕಾಗೋದಿಲ್ಲ, ಜಗತ್ತು ನೋಡಿ ಕಲಿಬೇಕಾಗ್ತದೆ. ಇವತ್ತು ನಾವು ಅಂತಿರ್ತೀವಿ, ಏನ್ರಿ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ, ನಾವು ಎಷ್ಟು ಮಂದಿಗೆ ಆಗಿದ್ದೀವಿ, ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ಅಂತ ನಾವು ಭಾಳ ತಾಪ ಮಾಡ್ಕೊತೀವಿಲ್ಲ. ಇದು ಸಹಜ ಐತಿಲ್ಲ ನಮ್ಮ ಜೀವನದೊಳಗೆ. ನಮಗಿದ್ದಾಗ ಎಲ್ಲರೂ ಬಂದರು, ಕಷ್ಟದ ಕಾಲಕ್ಕೆ ಯಾರೂ ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ, ಮಂದಿ ಬಗ್ಗೆ ಮಾತಾಡ್ತೀವಿ. ಆದರೆ ಸತ್ಯ ಅರ್ಥ ಮಾಡ್ಕೋಬೇಕು. ನಾನು ಸುಖವಾಗಿದ್ದಾಗ, ಸಂತೋಷವಾಗಿದ್ದಾಗ ನನ್ನ ಕೈಯ 10 ಬೆರಳು ಚಪ್ಪಾಳಿ ಹೊಡಿತಾ. ಯಾವಾಗ? ನಾನು ಸಂತೋಷವಾಗಿದ್ದಾಗ. ಆದರೆ ನಾನು ದುಃಖದಾಗಿದ್ದಾಗ 10 ಬೆರಳು ಬರೋದಿಲ್ಲ, ಕಣ್ಣೀರು ಒರೆಸಕ್ಕೆ 1 ಬೆರಳ ಬರ್ತೈತಿ. ಅಂದಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ್ನು 10 ಬೆರಳು ಬಂದು, ದುಃಖದಾಗಿದ್ದಾಗ ನನ್ನ ಕೈಯನ್ನು 10 ಬೆರಳ ನನಗೆ ಬರಂಗಿಲ್ಲ ಅಂದಮೇಲೆ ಮಂದಿ ಬರ್ತಾರೆ ಅನ್ನುವ ನಿರೀಕ್ಷೆ ಯಾಕೆ ಅನ್ನೋದು ಕಲಿಬೇಕು ಮನುಷ್ಯ. ಮಂದಿಯನ್ನು ನಿರೀಕ್ಷೆ ಮಾಡಿ ಕಲಿಯೋದಲ್ಲ. ಬಡತನ ಬರ್ತೈತಿ, ಕಲಿಯೋದು ಏನು? ಬಡತನ ಬಂದರೆ ಏನಾಗುತ್ತೆ? ನಿನ್ನೆ ಹೇಳ್ತಾ ಇದ್ದೆಲ್ಲ, ಮನುಷ್ಯನಿಗೆ ತುಂಬಿದ ಪಾಕೆಟ್, ತುಂಬಿದ ಜೇಬ 100 ಆಟ ಕಲಿಸಿದ್ರೆ ಖಾಲಿ ಜೇಬು ಜೀವನದೊಳಗೆ 100 ಪಾಠ ಕಲಿಸ್ತೈತೆ ಅಂತ. ಅದನ್ನು ಕಲಿಬೇಕು ಮನುಷ್ಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮತ್ತು ಮರಿಬೇಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.